ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಮಂಡಿ ನೋವು, ಕೀಲುಗಳಲ್ಲಿ ನೋವು, ಜಾಯಿಂಟ್ ಪೇನ್ ಆಗೋದು, ಸೊಂಟ ನೋವು ಬರೋದು, ನರಗಳಲ್ಲಿ ನೋವು ಬರ್ತಾ ಇರುತ್ತೆ, ನರಗಳಲ್ಲಿ ವೀಕ್ನೆಸ್ ಆಗೋದು, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಸೊಂಟದಿಂದ ಹಿಡಿದು ಕಾಲಿನ ನರದವರೆಗೂ ಸೆಳೆತ ಬರ್ತಾ ಇರುತ್ತೆ, ಓಡಾಡ್ಲಿಕ್ಕಾಗೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳಿಗೂ ಒಂದು ಒಳ್ಳೆಯ ಹೋಮ್ ರೆಮಿಡಿ ಹೇಳಿ ಅಂತ ಕೇಳಿದ್ರಿ. ನಿಮಗೋಸ್ಕರ ಒಂದು ಸೂಪರ್ ಆದಂಥ ಹೋಮ್ ರೆಮಿಡಿ ಇದೆ. ಒಂದು ಸಲ ಇದನ್ನು ನೀವು ಕುಡಿದ್ರೆ ಸಾಕು, ನಿಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ಆದರೆ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ವಿಡಿಯೋನ ಎಂಡವರೆಗೂ ನೋಡಿ. ಇವಾಗ ಯಾರಿಗೆ ತುಂಬ ದಿನಗಳಿಂದ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು ಬರ್ತಾ ಇರುತ್ತೆ, ಈ ಚಳಿಗಾಲದಲ್ಲಂತೂ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು ಜಾಸ್ತಿನೇ ಆಗ್ತಾ ಇರುತ್ತೆ. ಅದರಲ್ಲೂ ಸ್ವಲ್ಪ ವಯಸ್ಸಾದವರಲ್ಲಿ ಜಾಸ್ತಿ ಕಾಣ್ತಾ ಇರುತ್ತೆ. ಎದ್ರೆ ಕೂರೋಕ್ಕಾಗೋಲ್ಲ, ಅಷ್ಟು ನೋವು ಅವ್ರಿಗೆ ಬರ್ತಾ ಇರುತ್ತೆ. ಈ ಕಷಾಯವನ್ನೇ ನೀವು ಒಂದು ಸಲ ಕುಡಿದು ನೋಡಿ, ನಿಮ್ಗೆ ಎಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಹೇಳಿ. ನೀವು ಇದನ್ನು ರಾತ್ರಿ ಕುಡಿದು ನೋಡಿ, ಬೆಳಗಾಗೋಷ್ಟೊತ್ತಿಗೆ ನಿಮ್ಮ ನೋವೆಲ್ಲ ಕಡಿಮೆ ಆಗಿರುತ್ತೆ. ಕಾರಣ ಇಷ್ಟೇ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಈ ರೀತಿ ನೋವುಗಳಿಗೆ ಮುಖ್ಯವಾಗಿ ಕಾರಣ ಗ್ಯಾಸ್ ಅಸಿಡಿಟಿ. ಈ ಗ್ಯಾಸ್ ಅಸಿಡಿಟಿಕ್ ಆಗಲಿಕ್ಕೆ ಕಾರಣ ನಮ್ಮ ಶರೀರದಲ್ಲಿ ವಾತದೋಷ ಇರುವುದರಿಂದ. ತುಂಬ ಜನಕ್ಕೆ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆಯೋ, ಕಾನ್ಸ್ಟಿಪೇಷನ್ ಇದೆಯೋ, ಅವರಿಗೆ ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು, ಸೊಂಟ ನೋವು ಕಾಮನ್ ಆಗಿರುತ್ತೆ. ಯಾರಿಗೆ ವಾತದೋಷ ಇದೆಯೋ ಅವರಿಗೆ ಮಂಡಿ ನೋವು ಜಾಸ್ತಿ ಇರುತ್ತೆ, ಸೊಂಟ ನೋವು ಬರ್ತಾ ಇರುತ್ತೆ, ಬೆನ್ನು ನೋವು ಬರ್ತಾ ಇರುತ್ತೆ, ಮತ್ತು ಕೀಲುಗಳಲ್ಲಿ ನೋವು ಬರ್ತಾ ಇರುತ್ತೆ, ಜಾಯಿಂಟ್ಸ್ಗಳಲ್ಲಿ ಹಿಡಿದಾಗ ಆಗ್ತಾ ಇರುತ್ತೆ. ಅಂದರೆ ಫ್ರೀಯಾಗಿ ಜಾಯಿಂಟ್ಗಳು ಮೂವ್ ಆಗ್ತಾ ಇರೋದಿಲ್ಲ, ತುಂಬಾ ನೋವು ಬಂದಂಗೆ ಆಗ್ತಾ ಇರುತ್ತೆ. ಕೈಕಾಲುಗಳಲ್ಲಿ ವೀಕ್ನೆಸ್ ಆಗ್ತಾ ಇರುತ್ತೆ, ನರಗಳಲ್ಲಿ ಬಲಹೀನತೆ ಬಂದಂಗೆ ಆಗುತ್ತೆ. ಇಂತಹ ಎಲ್ಲ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಲ್ಲದೆ ಇದ್ದರೆ ದೇಹದಲ್ಲಿ ವಾತಕಸ ಉತ್ಪತ್ತಿಯಾಗತ್ತೆ, ಇಂತಹ ಸಮಸ್ಯೆ ಉಂಟಾಗತ್ತೆ. ಇದರಿಂದ ಉಂಟಾಗುವಂತಹ ಎಲ್ಲ ನೋವನ್ನು ಕಡಿಮೆ ಮಾಡುವಂತಹ ಸೂಪರ್ ಆದಂಥ ಮನೆಮದ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ಫಸ್ಟು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವು ಶುಂಠಿನ ತಗೊಳ್ಳೋಣ. ಶುಂಠಿ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಈ ಶುಂಠಿ ರಸ ನಮ್ಮ ದೇಹದಲ್ಲಿ ಡೈಜೆಷನ್ ಪವರನ್ನು ಹೆಚ್ಚು ಮಾಡುತ್ತೆ. ದೇಹದಲ್ಲಿ ಗ್ಯಾಸ್ ಅಥವಾ ವಾತಕಸ ಆಗುವುದನ್ನು ಇದು ತಡೆಯುತ್ತೆ. ಈ ಶುಂಠಿ ಸೇವನೆ ಮಾಡುವುದರಿಂದ, ಈ ಶುಂಠಿ ರಸ ನಮ್ಮ ದೇಹದೊಳಗೆ, ಹೊಟ್ಟೆಯೊಳಗೆ ಹೋದಾಗ ಅಲ್ಲಿ ಜೀರ್ಣ ರಸವನ್ನು ಉತ್ಪತ್ತಿ ಮಾಡುತ್ತೆ. ನಾವು ತಿನ್ನಂಥ ಆಹಾರ ಈಸಿಯಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗ್ಯಾಸ್ ಆಗೋದಾಗಲಿ ಇಲ್ಲ ವಾತಕಸ ಆಗೋದಾಗಲಿ ಆಗೋದಿಲ್ಲ. ಯಾವಾಗ ವಾತಕಸ ಕಡಿಮೆ ಆಗುತ್ತೋ ಆವಾಗ ನಮ್ಮ ಜಾಯಿಂಟ್ಗಳಲ್ಲಿ ನೋವು ಬರೋದಾಗಲಿ, ಸೊಂಟ ನೋವು ಬರೋದಾಗಲಿ, ಕೀಲುಗಳಲ್ಲಿ ನೋವು ಬರೋದಾಗಲಿ ಬರೋದಿಲ್ಲ, ಉಂಟಾಗೋದಿಲ್ಲ. ಇವಾಗ ನಾವು ಇದಕ್ಕೆ ಒಣಶುಂಠಿ ಪೌಡ್ರನ್ನು ಹಾಕೊಳ್ಳೋಣ. ಒಂದು ವೇಳೆ ನಿಮಗೆ ಒಣಶುಂಠಿ ಪೌಡರ್ ಸಿಗಲಿಲ್ಲ ಅಂದರೆ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಅದನ್ನೇ ನೀವು ಹಾಕ್ಕೊಳ್ಬೋದು. ಅದು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾವು ಓಂಕಾಳನ್ನು ತಗೊಳ್ಳೋಣ. ಓವಿನ ಕಾಳು ಅಂತಾರೆ, ಅಜ್ವಾನ ಅಂತ ಹೇಳ್ತಾರೆ. ಈ ಓವಿನ ಕಾಳು ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಓವಿನ ಕಾಳು ಇದೆಯಲ್ಲ, ನಮ್ಮ ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು. ಅದರಲ್ಲೂ ನಮ್ಮ ದೇಹದಲ್ಲಿ ಬೇಡವಾದಂಥ ಬೊಜ್ಜನ್ನು ಕರಗಿಸಲಿಕ್ಕೆ, ತೂಕವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಓಂಕಾಳು ತುಂಬಾ ಸಹಾಯ ಆಗುತ್ತೆ. ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಬೆಳ್ಳಿ ಫ್ಯಾಟ್ ಜಾಸ್ತಿ ಆಗಿದ್ರೆ, ನಮ್ಮ ದೇಹದ ಸುತ್ತಳತೆ ಜಾಸ್ತಿ ಆಗಿದ್ರೆ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಓಂಕಾಳಿಗಿದೆ. ನಮ್ಮ ದೇಹದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚುತ್ತೆ, ವಾತಕಸವನ್ನು ಕಡಿಮೆ ಮಾಡುತ್ತೆ, ಮತ್ತು ಯಾರಿಗೆ ವಿಪರೀತವಾದಂಥ ಕಾನ್ಸ್ಟಿಪೇಷನ್ ಇರುತ್ತೆ ಅದು ಸಹಿತ ಕಡಿಮೆ ಆಗುತ್ತೆ. ಹಾಗಾಗಿ ದೇಹದಲ್ಲಿ ವಾತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇದು ಬಿಡೋದಿಲ್ಲ. ಇದರಿಂದ ಕೀಲುಗಳಲ್ಲಿ, ಜಾಯಿಂಟ್ಗಳಲ್ಲಿ ಮಂಡಿ ನೋವು, ಸೊಂಟ ನೋವು, ಈ ರೀತಿಯ ನೋವುಗಳಿದ್ರೂ ಸಹಿತ ಬೇಗ ಕಡಿಮೆ ಆಗುತ್ತೆ, ವಾತಕಸ ಅಲ್ಲಿ ಉಂಟಾಗೋದಿಲ್ಲ. ಇಲ್ಲಿ ನಾವು 1 ಟೀ ಸ್ಪೂನಷ್ಟು ಅಜ್ವಾನ ಅಥವಾ ಓಂಕಾಳನ್ನು ತಗೊಳ್ಳೋಣ. ಇವಾಗ ನಾವು ನೆಕ್ಸ್ಟು ಬೇಲೀಫ್ ಅಥವಾ ಪಲಾವ್ ಎಲೆ ಅಂತ ಹೇಳಿ ಕರೀತಾರೆ, ಇದನ್ನು ತಗೊಳ್ಳೋಣ. ಇಲ್ಲಿ ನಾನಿಲ್ಲಿ 1 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಬಿರಿಯಾನಿ ಎಲೆ ಅಂತಲೂ ಹೇಳ್ತಾರೆ. ನಿಮಗೆ ಯಾವುದೇ ರೀತಿಯ ಮಸಾಲೆಗಳನ್ನು ತಗೊಳ್ಬೇಕಾದ್ರೆ ಆ ಅಂಗಡಿಲಿ ನಿಮಗೆ ಸಿಗತ್ತೆ. ಇದು ನೋಡಿ, ಈ ರೀತಿ ಇರುತ್ತೆ. ಈ ಪಲಾವ್ ಎಲೆ ಅಥವಾ ಬೇಲೀಫ್ ಶುಗರನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಅದಲ್ಲದೆ ಶರೀರದಲ್ಲಿ ಉಂಟಾದಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ.
ಅದಲ್ಲದೆ ಇದು ನಮ್ಮ ದೇಹದಲ್ಲಿ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಅದರ ಜೊತೆಗೆ ವಾತಕಸವನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ನಮಗೆ ಯಾವುದೇ ರೀತಿಯ ಮಂಡಿ ನೋವಿದ್ರೂ, ಸೊಂಟ ನೋವಿದ್ರೂ, ಬೆನ್ನು ನೋವಿದ್ರೂ ಸಹಿತ, ಕೀಲುಗಳಲ್ಲಿ ನೋವಿದ್ರೂ ಕಡಿಮೆ ಆಗುತ್ತೆ. ಈ 3 ಪದಾರ್ಥಗಳು ನಮ್ಮ ನರಗಳಿಗೆ ಶಕ್ತಿಯನ್ನು ಕೊಡುವಂತಹ ಗುಣವನ್ನು ಹೊಂದಿದೆ. ಇವಾಗ ಇದನ್ನು ನಾವು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ಇವಾಗ ನಾವು 1 ಗ್ಲಾಸ್ ನೀರು ತೊಗೊಂಡಿದ್ದೀವಲ್ಲ, ಇದು ಅರ್ಧ ಗ್ಲಾಸ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು. ಒಂದು 2ರಿಂದ 3 ನಿಮಿಷದವರೆಗೂ ಸ್ಟವನ್ನು ಸಿಮ್ಮಲ್ಲಿಟ್ಟು ನೋಡಿ ಈ ರೀತಿ ನಾವು ಕುದಿಸ್ಬೇಕು. ಯಾರಿಗೆ ಕೈಕಾಲು ನರಗಳಲ್ಲಿ ಸೆಳೆತ ಬರ್ತಾ ಇರುತ್ತೆ, ಸೊಂಟದಿಂದ ಪಾದದವರೆಗಿನ ನರ ಎಳಿತಾ ಇರುತ್ತೆ ಒಂದೊಂದು ಸಲ, ಅಂತಹ ನೋವನ್ನು ಕಡಿಮೆ ಮಾಡುತ್ತೆ. ಸಯಾಟಿಕದಂತಹ ಪ್ರಾಬ್ಲಮನ್ನು ಕಡಿಮೆ ಮಾಡುತ್ತೆ. ತುಂಬ ದಿವಸದಿಂದ ಮಂಡಿ ನೋವು ಅಂದರೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಆಗಿದ್ರೂ ಕೂಡ ಅಂತಹ ನೋವನ್ನು ಕೂಡ ಕಡಿಮೆ ಮಾಡುವಂಥ ಗುಣ ಈ ಕಷಾಯಕ್ಕಿದೆ. ಇವಾಗ ಈ 3 ಪದಾರ್ಥಗಳು ಹಾಕಿದಂಥ ನೀರು ಚೆನ್ನಾಗಿ ಕುದ್ದಿದೆ, ಕಷಾಯ ರೆಡಿಯಾಗಿದೆ ನೋಡಿ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಇದು ಬಿಸಿ ಬಿಸಿ ಇರಬೇಕಾದ್ರೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ನಾವು ಹಾಗೆ ಕುಡಿಬೋದು, ಇಲ್ಲಾಂದರೆ ಇದಕ್ಕೆ ನೀವು ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಕುಡಿಬೋದು. ನಾನಿಲ್ಲಿ 1 ಸ್ಪೂನ್ ಬೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಯಾರು ಶುಗರ್ ಪೇಷಂಟ್ ಇದ್ದಾರೋ ಅವರು ಬೆಲ್ಲವನ್ನು ಆ್ಯಡ್ ಮಾಡೋದು ಬೇಡ, ಅವರು ಹಾಗೆ ಕುಡೀರಿ. ಇವಾಗ ಈ ಕಷಾಯ ರೆಡಿ ಆಯ್ತಲ್ವ, ಇದನ್ನು ಯಾವಾಗ ಕುಡಿಬೇಕು ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೋದು. ಒಂದು ವೇಳೆ ನಿಮಗೆ ಬೆಳಗ್ಗೆ ಕುಡಿಲಿಕ್ಕಾಗಿಲ್ಲ ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಬೇಕಾದರೆ ಕುಡಿಬೋದು. ನಿಮಗೆ ಆಲ್ರೆಡಿ ನೋವಿದೆ ಅಂದರೆ ಆ ತಕ್ಷಣವೇ ನೀವು ಈ ಕಷಾಯವನ್ನು ಮಾಡಿಕೊಂಡು ಕುಡಿಬೋದು. ಇದಕ್ಕೇನು ಟೈಮ್ ಅಂತ ಇಲ್ಲ. ತುಂಬ ವಿಪರೀತ ನೋವಿತ್ತು ಅಂದರೆ ದಿನಕ್ಕೆ 2 ಸಲ ಬೇಕಾದರೂ ನೀವು ಕುಡಿಬೋದು. ತುಂಬಾ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮುಖ್ಯವಾಗಿ ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ದರೆ, ಮಂಡಿ ನೋವು, ಸೊಂಟ ನೋವು ಬರೋದಕ್ಕೆ ಕಾರಣವಾದಂಥ ವಾತಕಸವನ್ನು ಕಡಿಮೆ ಮಾಡುತ್ತೆ. ನಿಮಗಿರುವಂತಹ ಮಂಡಿ ನೋವು, ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ತುಂಬಾ ನಿಮ್ಮ ಮಾಂಸಖಂಡಗಳು, ಕೀಲುಗಳು ಫ್ಲೆಕ್ಸಿಬಲ್ ಆಗುತ್ತೆ, ಅಲ್ಲಿರುವ ನೋವು ಕಡಿಮೆ ಆಗುತ್ತೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಮಸಲ್ ಟೈಟ್ ಆಗಿದ್ರೂ ಸಹಿತ ಅದು ಸಹಿತ ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಗಂಟುಗಳ ಥರ ಆಗಿರುತ್ತೆ, ಅದು ಸಹಿತ ಕಡಿಮೆ ಆಗುತ್ತೆ. ಈ ಮನೆಮದ್ದು ಮಾಡೋದ್ರ ಜೊತೆಗೆ ನೀವು ಸಂಪೂರ್ಣವಾಗಿ ಬೇಗ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಬೇಕು, ಬೇಗ ಗುಣಮುಖರಾಗಬೇಕು ಅಂದರೆ ನೀವು ಆದಷ್ಟು ಆಹಾರದಲ್ಲಿ ನಿಮ್ಮ ಹಿಡಿತವನ್ನು ಇಟ್ಕೊಳ್ಬೇಕು. ಆದಷ್ಟು ಈ ಥರ ಕರಿದ ಪದಾರ್ಥಗಳನ್ನಾಗಲಿ ಮತ್ತು ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು. ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಯಾವುದಾದ್ರು ಆಯಿಲನ್ನು ಅಂದರೆ ಎಳ್ಳೆಣ್ಣೆ ಆಗಲಿ, ಇಲ್ಲ ನನ್ನ ಹೋಮ್ ರೆಮಿಡಿಯಲ್ಲಿ ತುಂಬ ಆಯಿಲ್ ಮಾಡೋದನ್ನು ಹೇಳಿದ್ದೀನಿ, ಅಂತಹ ಎಣ್ಣೆಯನ್ನು ತಯಾರಿ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಡೈಲಿ 2 ಟೈಮ್ಸ್ ನೀವು ಮಸಾಜ್ ಮಾಡೋದ್ರಿಂದಲೂ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಷಯದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.